ಅರ್ಜುನ ಮತ್ತಷ್ಟು ತಳಮಳಗೊಂಡು ಕೃಷ್ಣನ ಹತ್ರ ಮಾತಾಡ್ತಿದ್ದಾನೆ. ಮುಂದುವರೆದ ಶ್ಲೋಕ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 37. ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಧೃತರಾಷ್ಟ್ರನ ಪುತ್ರರು ನಮ್ಮ ಸಹೋದರರು. ಅವರನ್ನು ಕೊಲ್ಲೋದು ಸರಿಯಲ್ಲ. ನಮ್ಮ ಜನರನ್ನೇ ನಾವು ಕೊಂದು ಹೇಗೆ ಸುಖವಾಗಿರೋಕ್ಕೆ ಸಾಧ್ಯ? ಇದು ಅರ್ಜುನನ ಪ್ರಶ್ನೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಅರ್ಜುನ ತಾನು ಪ್ರಜಾಪಾಲಕ, ಧರ್ಮವನ್ನು ರಕ್ಷಿಸೋದು ನನ್ನ ಕರ್ತವ್ಯ ಅನ್ನೋದನ್ನು ಪೂರ್ಣ ಮರೆತು ಮಾತಾಡ್ತಿರೋ ಹಾಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಅರ್ಜುನ ಕೃಷ್ಣನನ್ನು ಮಾಧವ ಅಂತ ಕರೀತಿದ್ದಾನೆ. ಮಾ ಅಂದರೆ ಮಾತೆ ಲಕ್ಷ್ಮಿ. ಆದ್ದರಿಂದ ಮಾಧವ ಅಂತಂದರೆ ಲಕ್ಷ್ಮೀಪತಿ ಭಗವಂತ. ಇನ್ನು ಮಾ ಅಂದರೆ ಜ್ಞಾನ ಕೂಡ ಹೌದು. ಭಗವಂತ ಜ್ಞಾನದ ಒಡೆಯ, ಆದ್ದರಿಂದ ಆತ ಮಾಧವ. ಅರ್ಜುನ ಕೃಷ್ಣನನ್ನು ಈ ರೀತಿ ಕರೆಯೋಕೆ ಕಾರಣ ಕೂಡ ಇದೆ. ಕೃಷ್ಣ ಬರೀ ಸೋದರಮಾವನ ಮಗ ಅಲ್ಲ, ಇನ್ನಾವುದೋ ಅತಿಮಾನುಷ ಶಕ್ತಿ ಅನ್ನುವ ಎಚ್ಚರ ಅರ್ಜುನನಲ್ಲೂ ಇತ್ತು. ಆ ಕಾರಣದಿಂದ ಆತ ಒಂದೊಂದು ಕಡೆ ಒಂದೊಂದು ರೀತಿ ಭಗವಂತನ ಆ ಅತಿಮಾನುಷ ಶಕ್ತಿಯನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ನೀನು ಈ ಜಗತ್ತಿನ ಆದಿಶಕ್ತಿ ಅನ್ನೋದು ನನಗೆ ತಿಳಿದಿದೆ, ಆದರೂ ಕೂಡ ಈ ಒಡಂಬಡಿಕೆಯಲ್ಲಿ ಯಾಕೆ ಮೂಕ ಪ್ರೇಕ್ಷಕನಾಗಿ ಕುಳಿತಿದ್ದೀಯಾ ಅನ್ನೋದು ಅರ್ಜುನ ಕೃಷ್ಣನಲ್ಲಿ ಕೇಳುತ್ತಿರುವ ತಾತ್ಪರ್ಯ. ಇದು ಎಷ್ಟು ವಿಚಿತ್ರ ಅಲ್ವಾ? ಭಗವಂತ ಜೊತೆಗಿದ್ದು ಕೃಷ್ಣನನ್ನು ಅತಿಮಾನುಷ ಶಕ್ತಿ ಅಂತ ತಿಳಿದ ಮಹಾಜ್ಞಾನಿ ಅರ್ಜುನ ಪ್ರತಿ ಕ್ಷಣದಲ್ಲಿ ಗೊಂದಲಕ್ಕೊಳಗಾಗ್ತಾ ಇದ್ದಾನೆ. ಹೀಗಿರುವಾಗ ನಿಮ್ಮ ಪಾಡೇನು? ಇದು ವಿಚಿತ್ರ ಮಾಯೆ. ಮಣ್ಣು ತಿಂದ ಶ್ರೀಕೃಷ್ಣನ ಬಾಯಲ್ಲಿ ಭಗವಂತನ ವಿಶ್ವರೂಪವನ್ನು ಕಂಡ ಮೇಲೂ ಯಶೋದೆ ಕೃಷ್ಣನನ್ನು ಶಿಕ್ಷಿಸೋಕೆ ಮುಂದಾಗ್ತಾಳೆ. ಇದು ನನ್ನ ಮಗು ಅನ್ನುವ ಮಮತೆಯ ಮಾಯೆಯಲ್ಲಿ ಅವಳಿರ್ತಾಳೆ. ಇಲ್ಲಿ ಅರ್ಜುನನ ಸ್ಥಿತಿ ಕೂಡ ಹಾಗೇ ಆಗಿದೆ. ಮುಂದಿನ ಶ್ಲೋಕ 38ರಲ್ಲಿ ಯದ್ಯಪೇತನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ದುಡ್ಡಿನ ಆಸೆಯಿಂದ, ಲೋಭದಿಂದ ಕುರುಡಾಗಿ ಅವರ ಮನಸ್ಸು ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡಿದೆ. ಇದರಿಂದ ಕುಲಕ್ಷಯವಾಗುತ್ತೆ, ಇಡೀ ಭರತವಂಶ ನಿರ್ವಂಶವಾಗುತ್ತೆ. ಬಂಧುಗಳಾದ ನಾವು ಒಬ್ಬರಿಗೊಬ್ಬರು ಮಿತ್ರರಂತೆ ಆತ್ಮೀಯತೆಯಿಂದ ಬದುಕಬೇಕಾಗಿತ್ತು. ಆದರೆ ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಇದ್ದೀವಿ, ಇದು ದ್ರೋಹ ಅನ್ನೋದು ಅರ್ಜುನನ ಮಾತು. ಇಲ್ಲಿ ಮಿತ್ರ ಅನ್ನುವಂಥ ಪದ ಬಳಕೆಯಾಗಿದೆ. ಯಾರು ನಿಜವಾದ ಮಿತ್ರ? ನಮಗೆ ಯಾವಾಗ ಆಪತ್ತು ಬಂತು ಅಂತ ನಮಗಿಂತ ಮೊದಲೇ ಊಹಿಸಿ ಪೂರ್ವಭಾವಿಯಾಗಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಜೀವಕ್ಕೆ ಜೀವ ಕೊಡುವವನು ನಿಜವಾದ ಮಿತ್ರ. ಹಾಗೆ ಮುಂದಿನ ಶ್ಲೋಕವಾದಂಥ ಅಧ್ಯಾಯ 1 ಶ್ಲೋಕ 39 ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿಜನಾರ್ದನ. ಇಂತಹ ಮಹಾಪಾಪವನ್ನು ಮಾಡಬಾರದು ಅಂತ ನಾವು ತಿಳಿದುಕೊಳ್ಳದಿದ್ದರೆ ದುರ್ಯೋಧನನಿಗೂ ನಮಗೂ ಇರುವ ವ್ಯತ್ಯಾಸವಾದರೂ ಏನು? ಹುಟ್ಟು ಸಾವುಗಳ ಬಂಧದಿಂದ ಪಾರು ಮಾಡುವ ಓ ಜನಾರ್ದನ, ಒಂದು ಕುಲವನ್ನು ನಾಶ ಮಾಡುವಂತಹ ದೋಷ ಸ್ಪಷ್ಟವಾಗಿ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಯುದ್ಧದ ನಂತರ ಭಾರತದ ಚಿತ್ರ ನನ್ನ ಕಣ್ಣಿಗೆ ಕಟ್ಟುತ್ತಾ ಇದೆ. ಯುದ್ಧದಿಂದ ಆಗುವ ಅನಿಷ್ಟ ಗೊತ್ತಿದ್ದೂ ಕೂಡ ಯುದ್ಧಕ್ಕೆ ಕಾಲು ಕೆದಕುವ ಬುದ್ಧಿಯನ್ನು ನಾವು ತೋರಿಸಿದರೆ ದುರ್ಯೋಧನನ ಥರ ನಾವು ಕೂಡ ಕೀಳು ಮಟ್ಟಕ್ಕೆ ಇಳಿದಂತೆ ಆಗೋದಿಲ್ವಾ ಅನ್ನೋದು ಅರ್ಜುನನ ಪ್ರಶ್ನೆ. ಹೀಗೆ ಅರ್ಜುನ ಲೆಕ್ಕವಿಲ್ಲದಷ್ಟು ಆತಂಕದ ಪ್ರಶ್ನೆಗಳನ್ನು ಕೃಷ್ಣನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ. ಕೃಷ್ಣ ಎಲ್ಲವನ್ನ ಸಮಾಧಾನವಾಗಿ ಕೇಳ್ತಾ ಇದ್ದಾನೆ. ಹಾಗಾದರೆ ಮುಂದಿನ ಶ್ಲೋಕದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.